ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಕಾಂಗ್ರೆಸ್ ಕಚೇರಿ ವಸಂತ ಮಹಲ್ ಆವರಣದಲ್ಲಿ ಮತಕಳ್ಳತನ ವಿರೋಧಿ ಸಹಿ ಸಂಗ್ರಹ ಅಭಿಯಾನ ನಡೆಯಿತು. ಕಾರ್ಯಕ್ರಮವನ್ನು ಶಾಸಕ ರಾಜವೇಣುಗೋಪಾಲ ನಾಯ್ಕ ಅಧ್ಯಕ್ಷತೆ ವಹಿಸಿದರು. ಅವರು ಹೇಳಿದಂತೆ ದೇಶದಲ್ಲಿ ಮತಕಳ್ಳತನ ನಡೆಯುತ್ತಿದೆ ಮತ್ತು 2018ರಲ್ಲಿ ನಮ್ಮ ಕ್ಷೇತ್ರದಲ್ಲಿಯೂ ಮತಕಳ್ಳತನ ಸಂಭವಿಸಿತ್ತು ಎಂದು ಆರೋಪಿಸಿದರು. ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಬಸರೆಡ್ಡಿ ಆನಪುರ, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಠ್ಠಲ್ ಯಾದವ್ ಮತ್ತು ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸಹಿ ಸಂಗ್ರಹ ಅಭಿಯಾನದಲ್ಲಿ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆದ್ರೆ ತಿಂಡಿ ನಮ್ಮ ಅಪ್ಪನಿಗೆಲ್ಲ ನಿನಗೆ ತಿಂಡಿ ಹೆಚ್ಚಾಗಿ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ದೆ. ತಿಂಡಿ ಯಾರಿಗೆ ಈ ರೀತಿ ನಮ್ಮ ತಂದೆಯವರಿದ್ದಾಗ ಈ ರೀತಿ ಮಾತುಗಳನ್ನ ಹೇಳ್ತಾ ಹೋದ್ರು. ಕೆಲವೊಂದ್ ಕಡೆ ಇಂಟರ್ವ್ಯೂಲ್ಲಿ ಹೇಳ್ತಾರ, ರಾಜ ವೇಣುಗೋಪಾಲ್ ನಾಯ್ಕ ಈಗ ಶಾಸಕರೇ ನಿಂತಾರ, ಅವ್ರ ತಂದೆಯವರು ತೀರ್ಕೊಂಡಾಗ ನನಗೆ ಅನ್ಕೊಂಡ್ಬಂತು ಜನರಿಗೆ ಬಂದಿರಲ್ಲೇನು, ಅದಕ್ಕೋಸ್ಕರ ಅವ್ರು ಗೆಲ್ತಾರ ಅಂತ ಹೇಳ್ತಾರ. ಸಾಕ್ಷಿ ನೀವೆಲ್ಲರಿದ್ರಿ, ನಾನು ನಮ್ಮ ತಂದೆಯವರಿದ್ದಾಗ ದುಡ್ದಿದ್ದ ಆಯ್ತಾ ತಮಗೋಸ್ಕರ ಹಗಲು ರಾತ್ರಿ ನಮ್ಮ ತಂದೆಯವರು ಹಾಕೋದಂತ ದಾರಿ ನಾನು ದುಡಿತಾ ಬಂದಿನಿ. ನಮ್ಮ ತಂದೆಯವರ ಆಶೀರ್ವಾದದಿಂದ, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಆಶೀರ್ವಾದದಿಂದ, ಮತ್ತೆ ನಮ್ಮ ಸಿಎಂ ಅವರಾದ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದದಿಂದ, ಮತ್ತೆ ಡಿ